79ನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮದ ಮಧ್ಯೆ ಪ್ರಧಾನಿ ಮೋದಿ ದೇಶದ ಜನತೆಗೆ ದೀಪಾವಳಿ ಗಿಫ್ಟ್ ಘೋಷಣೆ ಮಾಡಿದ್ದಾರೆ. ಹೊಸ ಪೀಳಿಗೆ ಜಿಎಸ್ಟಿ ಜಾರಿ ಆಗಲಿದ್ದು ಬೆಲೆ ಇಳಿಕೆಯ ಗ್ಯಾರಂಟಿ ಘೋಷಣೆ ಮಾಡಿದರು. ಕೆಂಪುಕೋಟೆಯಿಂದಲೇ ಮೇಡ್ ಇನ್ ಇಂಡಿಯಾಗೆ ಕರೆ ಕೊಟ್ಟರು. ದೇಶದ ಭದ್ರತೆಗೆ ಮಿಷನ್ ಸುದರ್ಶನ ಚಕ್ರನು ಅನೌನ್ಸ್ ಮಾಡಿದರು. ಅಷ್ಟೇ ಅಲ್ಲ, ಮೊದಲ ಬಾರಿಗೆ ಆರ್ಎಸ್ಎಸ್ ಬಗ್ಗೆ ಮುಕ್ತ ಕಂಠದಿಂದ ಶ್ಲಾಘನೆ ಮಾಡಿದ್ದು ಹೊಸ ಚರ್ಚೆಗಳನ್ನು ಹುಟ್ಟುಹಾಕಿದೆ. ಐತಿಹಾಸಿಕ ಕೆಂಪುಕೋಟೆಯಲ್ಲಿ ಭವ್ಯ ಭಾರತದ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಮೆರುಗು ಮೇಳೈಸಿತ್ತು. ಎಲ್ಲಿ ನೋಡಿದ್ರೂ ತ್ರಿವರ್ಣ ಧ್ವಜಗಳ ಸಂಗಮ, ಎತ್ತ ನೋಡಿದ್ರೂ ಕೇಸರಿ ಬಿಳಿ ಹಸಿರು ಬಣ್ಣದ ಧ್ವಜಗಳ ಸಮಾಗಮ. ದೇಶಭಕ್ತಿ ಎಂಥದ್ದು ಅನ್ನೋದನ್ನ ಈ ಸ್ವಾತಂತ್ರ್ಯ ದಿನಾಚರಣೆ ಸಾರಿ ಹೇಳ್ತಿತ್ತು. ಬೆಳಗ್ಗೆ 7:30ಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಕೆಂಪುಕೋಟೆಗೆ ಬಂದ್ರು. ತ್ರಿವರ್ಣ ಧ್ವಜವನ್ನ ಹಾರಿಸುತ್ತಿದ್ದಂತೆ ರಾಷ್ಟ್ರಗೀತೆ ಮೊಳಗಿತು. ರಾಷ್ಟ್ರಧ್ವಜ ಹಾರಾಡುತ್ತಿದ್ದಂತೆ ದೇಶದ ಮೂಲೆ ಮೂಲೆಯಲ್ಲಿ ಬಂದಿದ್ದ ದೇಶಾಭಿಮಾನಿಗಳ ಎದೆಯಲ್ಲಿ ದೇಶ ಪ್ರೇಮ ಅನ್ನೋ ಕಿಚ್ಚು ಕಾಣಿಸ್ತು. ಕೆಂಪುಕೋಟೆಯಲ್ಲಿ 12ನೇ ಬಾರಿಗೆ ಪ್ರಧಾನಿ ಮೋದಿ ತಿರಂಗ ಹಾರಿಸಿ ಹೊಸ ದಾಖಲೆ ಬರೆದ್ರು. ರಾಷ್ಟ್ರ ಧ್ವಜಾರೋಹಣದ ಬಳಿಕ ಮೋದಿ ದೇಶದ ಜನತೆಗೆ 2 ಮಹಾ ಘೋಷಣೆ ಮಾಡಿದ್ರು. ಒಂದು, ಕೆಲಸಕ್ಕೆ ಸೇರುವ ಯುವಕರಿಗೆ 15,000 ರೂಪಾಯಿ ಗೌರವ ಧನ ಘೋಷಿಸಿದ್ರೆ, ಎರಡನೆಯದು ದೀಪಾವಳಿಗೆ ಜಿಎಸ್ಟಿಯನ್ನ ಕಡಿಮೆ ಮಾಡುವ ಬಹುದೊಡ್ಡ ಘೋಷಣೆ ಮಾಡಿದ್ರು. ದೀಪಾವಳಿಗೆ ದೇಶದ ಜನರಿಗೆ ಜಿಎಸ್ಟಿ ಇಳಿಕೆ ಘೋಷಣೆ. हम नेक्स्ट जनरेशन जीएसटी रिफॉर्म्स लेकर के आ रहे हैं. ये दिवाली के अंदर आपके लिए तोहफा बन जाएंगे. सामान्य मानवीय की जरूरतों के टैक्स भारी मात्रा में कम कर दिए जाएंगे. बहुत बड़ी सुविधा बढ़ेगी. हमारे एमएसएमई, हमारे लघु उद्यमी, इनको बहुत बड़ा लाभ मिलेगा. रोजमर्रा की चीजें बहुत सस्ती हो जाएगी और उससे इकोनॉमी को भी एक नया बल मिलने वाला है. ಉದ್ಯೋಗ ಸೃಷ್ಟಿಗೆ 1 ಲಕ್ಷ ಕೋಟಿ ರೂಪಾಯಿ ಯೋಜನೆ ಘೋಷಣೆ. प्रधानमंत्री विकसित भारत रोजगार योजना आज ही 15 अगस्त को लागू हो रही है. ये आपके लिए बहुत खुशखबरी है. इस योजना के तहत निजी क्षेत्र में पहली नौकरी पाने वाले नौजवान को, बेटे बेटी को 15,000 रुपया सरकार की तरफ से दिए जाएंगे. प्रधानमंत्री विकसित भारत रोजगार योजना करीब 3.5 करोड़ नौजवानों को रोजगार के नए अवसर बनाएंगे. ಇದು ದೇಶದ ಜನರಿಗೆ, ಯುವಕರಿಗೆ ಮೋದಿ ಕೊಟ್ಟ ಹೊಸ ಘೋಷಣೆಗಳು. ಇದಾದ್ಮೇಲೆ ಪ್ರಧಾನಿ ಆಪರೇಷನ್ ಸಿಂಧೂರ್ ಬಗ್ಗೆ ಮಾತನಾಡ್ತಾ ರಾಷ್ಟ್ರೀಯ ಭದ್ರತೆ ಬಗ್ಗೆ, ಮಿಷನ್ ಸುದರ್ಶನ್ ಚಕ್ರದ ಬಗ್ಗೆ ಮಾತನಾಡ್ತಾನೆ ಶತ್ರು ರಾಷ್ಟ್ರಗಳಿಗೂ ಎಚ್ಚರಿಕೆ ಕೊಟ್ಟರು. आने वाले 10 साल 2035 तक में ये राष्ट्रीय सुरक्षा कवच का विस्तार करना चाहता हूं, मजबूती देना चाहता हूं, आधुनिक बनाना चाहता हूं. अब देश सुदर्शन चक्र मिशन लॉन्च करेगा. ये मिशन सुदर्शन चक्र एक पावरफुल वेपन सिस्टम दुश्मन के हमले को न्यूट्रलाइज तो करेगा ही करेगा, लेकिन कई गुना ज्यादा दुश्मन पर हिट बैक करेगा. भारत ने तय कर लिया है, खून और पानी एक साथ नहीं बहेंगे. कि सिंधु का समझौता कितना अन्यायपूर्ण है, कितना एक तरफा है. किसान हित में, राष्ट्र हित में ये समझौता हमें मंजूर नहीं है. ಇದೇ ಕೆಂಪುಕೋಟೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೇಡ್ ಇನ್ ಇಂಡಿಯಾ ವಸ್ತುಗಳು ಜಗತ್ತನ್ನೇ ಆವರಿಸುತ್ತೆ ಅಂತ ಘೋಷಿಸಿದ್ರು. ಸುಂಕದ ಸಮರ ಸಾರಿದ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ಗೂ ಪರೋಕ್ಷವಾಗಿ ಮೋದಿ ಸ್ವಾವಲಂಬಿ ಭಾರತ ನಮ್ಮದು ಅನ್ನೋ ಸಂದೇಶವನ್ನು ರವಾನಿಸಿದ್ರು. आज सेमीकंडक्टर जो पूरी दुनिया की एक ताकत बन गया है,
50-60 साल पहले वो विचार, वो फाइलें अटक गई, लटक गई, अटक गई। सेमीकंडक्टर के विचार की ही भ्रूण हत्या हो गई। मेड इन इंडिया चिप्स बाजार में आ जाएगी। हम कब आत्मनिर्भरता छोड़ रहे हैं और कब किसी के निर्भर हो जाते हैं, ये आदत खतरे से खाली नहीं है। और इसलिए प्रतिपल जागरूक रहना पड़ता है आत्मनिर्भर होने के लिए। आत्मनिर्भरता का नाता सिर्फ आयात और निर्यात, रुपये, पैसे, पाउंड, डॉलर यहां तक सीमित नहीं है। इतना सीमित अर्थ उसका नहीं है। ಇಷ್ಟೆಲ್ಲ ಮಾತನಾಡಿದ ಪ್ರಧಾನಿ ಮೋದಿ ಕೆಂಪುಕೋಟೆಯಲ್ಲಿ ನಿಂತು ಆರ್ಎಸ್ಎಸ್ ಕಾರ್ಯವನ್ನ ಹಾಡಿ ಹೊಗಳಿದ್ರು. मैं बहुत गर्व के साथ एक बात का जिक्र करना चाहता हूं। आज से 100 साल पहले एक संगठन का जन्म हुआ, राष्ट्रीय स्वयंसेवक संघ। 100 साल की राष्ट्र की सेवा एक बहुत ही गौरवपूर्ण स्वर्णिम पृष्ठ है। सेवा, समर्पण, संगठन और अप्रतिम अनुशासन, ये जिसकी पहचान रही है, ऐसा राष्ट्रीय स्वयंसेवक संघ दुनिया का ये सबसे बड़ा एनजीओ है। एक प्रकार से 100 साल का उसका समर्पण का इतिहास है। ಮೋದಿ ಕೆಂಪುಕೋಟೆಯಲ್ಲಿ ಆರ್ಎಸ್ಎಸ್ ಹೊಗಳಿದ್ದನ್ನ ಕಾಂಗ್ರೆಸ್ ಖಂಡಿಸಿದೆ. ಪ್ರಧಾನಿ ಮೋದಿ ಅವರಿಗೆ 75 ವರ್ಷವಾಗ್ತಿದೆ. ಪ್ರಧಾನಿ ಮಂತ್ರಿ ಹುದ್ದೆಯಿಂದ ಕೆಳಗಿಳಿಸೋಕೆ ಆರ್ಎಸ್ಎಸ್ ಸಿದ್ಧತೆಯನ್ನ ಮಾಡಿಕೊಳ್ತಿದೆ. ಅದಕ್ಕೆ ಮೋದಿ ಅವರು ಆರ್ಎಸ್ಎಸ್ ಅನ್ನ ಹಾಡಿ ಹೊಗಳಿದ್ದಾರೆ ಅಂತ ಟೀಕಿಸಿತು. ಅಚ್ಚರಿ ಅಂದ್ರೆ ಇವತ್ತು ನಡೆದ 79ನೇ ಸ್ವಾತಂತ್ರ್ಯ ದಿನಾಚರಣೆಗೆ ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ, ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಇಬ್ಬರೂ ಕೂಡ ಗೈರಾಗಿದ್ರು. ಬದಲಿಗೆ ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆಯಲ್ಲಿ ಭಾಗಿಯಾಗಿದ್ರು. ಇನ್ನು ಬೆಂಗಳೂರಿನ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಧ್ವಜಾರೋಹಣ ನೆರವೇರಿಸಿದ್ರು. ಆಮೇಲೆ ಮಾತನಾಡಿದ ಸಿಎಂ, ಕೇಂದ್ರ ಸರ್ಕಾರ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡ್ತಿದೆ ಅಂತ ಕಿಡಿಕಾರಿದ್ರು. ಐಟಿ, ಇಡಿ, ಸಿಬಿಐ ದಾಳಿಯನ್ನು ಖಂಡಿಸಿದ್ರು. ಒಕ್ಕೂಟ ಸರ್ಕಾರವು ತೆರಿಗೆ ಮುಂತಾದ ಸಂಪನ್ಮೂಲಗಳನ್ನು ಹಂಚುವಾಗ ನಿಷ್ಪಕ್ಷಪಾತದ ಧೋರಣೆ ಅನುಸರಿಸುತ್ತಿಲ್ಲ. ಐಟಿ, ಇಡಿ, ಸಿಬಿಐ ಮತ್ತು ಕೆಲವು ಸಂವಿಧಾನಿಕ ಸಂಸ್ಥೆಗಳು ಪ್ರಜಾಪ್ರಭುತ್ವದ ಹಾಗೂ ಸಂವಿಧಾನದ ನೈಜ ಮೌಲ್ಯಗಳ ಉಳಿವಿಗಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಎಂಬ ಆಕ್ರೋಶವು ವಿವಿಧ ವೇದಿಕೆಗಳಿಂದ ವ್ಯಕ್ತವಾಗುತ್ತಿದೆ. ಈ ಕುರಿತು ಜವಾಬ್ದಾರಿ ನಾಗರಿಕರೆಲ್ಲ ಧ್ವನಿ ಎತ್ತಬೇಕಾಗಿದೆ. ಇದಿಷ್ಟು 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಪ್ರಮುಖ ಹೈಲೈಟ್ಸ್ ಆಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಪರಪ್ಪನ ಅಗ್ರಹಾರ ಜೈಲಲ್ಲಿರೋ ದರ್ಶನ್ಗೆ ಪವಿತ್ರ ಗೌಡ ಮತ್ತು ಟೀಮ್ಗೆ ಊಟ ಹೋಗ್ತಾ ಇಲ್ಲ, ನಿದ್ದೆ ಬರ್ತಿಲ್ಲ. ಕಂಬಿ ಹಿಂದೆ ಕೂತ್ಕೊಂಡು ಮಾಡಿರೋ ಪಾಪ ಪುಣ್ಯಗಳ ಲೆಕ್ಕ ಹಾಕ್ತಾ ಕಣ್ಣೀರು ಹಾಕ್ತಾ ಇದ್ದಾರಂತೆ. ಇನ್ನು ಜೈಲು ಸೇರಿರುವ ಡಿ ಗ್ಯಾಂಗ್ಗೆ ಕೈದಿ ನಂಬರ್ ಕೂಡ ಕೊಡಲಾಗಿದೆ. ಮಾಡಿದ್ದುಂಡು ಮಹಾರಾಯ ಅಂತಾರಲ್ಲ, ಇದಕ್ಕೆ ನೋಡಿ 8 ತಿಂಗಳ ಹಿಂದೆ ದರ್ಶನ್ ಮಾಡಿದ ಅವತಾರಗಳು 1-2. ಕ್ಯಾಮರಾ ಕಂಡ್ರೆ ಸಾಕು, ಮುಖ ಹಿಂಡಿದ್ದೇನು, ಸೊಂಟದ ಮೇಲೆ ಕೈ ಇಟ್ಕೊಂಡು ಹೆಜ್ಜೆ ಹಾಕಿದ್ದೇನು, ಶಸ್ತ್ರಚಿಕಿತ್ಸೆ ಆಗದಿದ್ರೆ ದೊಡ್ಡ ಆಪತ್ತೇ ಕಾದಿದೆ ಅನ್ನೋ ರೇಂಜ್ಗೆ ಸೀನ್ ಕ್ರಿಯೇಟ್ ಮಾಡಿದ್ರು. ಬೇಲ್ ಸಿಗೋವರೆಗೂ ದರ್ಶನ್ ಮಾಡಿದ ಅವತಾರಗಳು 1-2 ಆದ್ರೆ ಬೇಲ್ ಸಿಕ್ಕಿದ್ದು. ಸೊಂಟದ ನೋವು ಹೋಯ್ತು, ಶಸ್ತ್ರಚಿಕಿತ್ಸೆಯೂ ಮರೆತಾಗಿತ್ತು. ಜೈಲಲ್ಲಿದ್ದಾಗ ಹೆಜ್ಜೆ ಹೆಜ್ಜೆಗೂ ನರಕ ನೋಡ್ತಿದ್ದೀನಿ ಅಂತ ನರಳಾಡ್ತಿದ್ದ ದರ್ಶನ್ಗೆ ಬೇಲ್ ಸಿಕ್ಕ ಮೇಲಂತೂ ಕೈಕಾಲುಗಳೆಲ್ಲ ನೆಟ್ಟಗಾಗಿ ಹೋಗಿದ್ವು. ಟಿಪ್ ಟಾಪ್ ಆಗಿ ಓಡಾಡ್ಕೊಂಡಿದ್ದ ದರ್ಶನ್ ಫಾರಿನ್ಗೆ ಹೋಗಿ ಸಿನಿಮಾ ಶೂಟಿಂಗ್ ಸಹ ಮುಗಿಸ್ಕೊಂಡು ಬಂದಿದ್ರು. ಇನ್ನು ಮುಂದೆ ನನ್ನನ್ಯಾರು ಟಚ್ ಮಾಡೋದಕ್ಕಾಗಲ್ಲ ಅನ್ನೋ ಲೆವೆಲ್ಗೆ ಬಿಂದಾಸ್ ಆಗಿ ಓಡಾಡ್ಕೊಂಡಿದ್ರು. ಆದ್ರೆ ಸುಪ್ರೀಂ ಕೊಟ್ಟ ಒಂದೇ ಒಂದು ಚಡಿ ಏಟು ದರ್ಶನ್ ಪಾಲಿಗೆ ಮಗ್ಗುಲ ಮುಳ್ಳಾಗಿ ಕಾಡುವುದಕ್ಕೆ ಶುರುವಾಗಿದೆ. ಇಷ್ಟು ದಿನ ಬೇಲ್ ಮೇಲೆ ಬಿಂದಾಸ್ ಆಗಿದ್ದವರು ಈಗ ಮತ್ತೆ ಸೆರೆಮನೆ ಸೇರಿದ್ದಾರೆ. ಜೈಲು ವಾಸ, ಡಿ ಗ್ಯಾಂಗ್ಗೆ ಮತ್ತೆ ನರಕ ದರ್ಶನ.
ದರ್ಶನ್ ಪಾಲಿಗೆ ಜೈಲು ಶಿಕ್ಷೆ ಅನ್ನೋದು ಬೆಂಬಿಡದ ಬೇತಾಳನಂತಾಗೋಗಿದೆ. ನಿನ್ನೆ ಬೇಲ್ ಕ್ಯಾನ್ಸಲ್ ಆಗ್ತಿದ್ದಂತೆ ಲಾಕ್ ಆಗಿದ್ದ 5 ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲು ಸೇರಿದ್ದಾರೆ. ಪವಿತ್ರ ಗೌಡ ಬಿಟ್ಟು ಉಳಿದ 4 ಆರೋಪಿಗಳು ಒಂದೇ ಬ್ಯಾರಾಕ್ನಲ್ಲಿ ದಿನ ಕಳೆದಿದ್ದಾರೆ. ದರ್ಶನ್, ನಾಗರಾಜ್, ಲಕ್ಷ್ಮಣ್, ಪ್ರದೋಷ್ ಎಲ್ಲರನ್ನೂ ಒಂದೇ ಬ್ಯಾರಾಕ್ನಲ್ಲಿ ಇಡಲಾಗಿತ್ತು. ರಾತ್ರಿ ಚಪಾತಿ, ಅನ್ನ, ಸಾಂಬಾರ್ ಸೇವಿಸಿದ ದರ್ಶನ್, ಲಕ್ಷ್ಮಣ್ ಹಾಗೂ ನಾಗರಾಜ್ ಜೊತೆ ಒಂದಿಷ್ಟು ಹೊತ್ತು ಮಾತುಕತೆ ನಡೆಸಿದ್ರು. ಆದ್ರೆ ಪ್ರದೋಷ್ ಮಾತ್ರ ಕಣ್ಣೀರ ಕೋಡಿ ಹರಿಸಿದ್ದಾನೆ. ನಿಮ್ಮ ಜೊತೆ ಸೇರ್ಕೊಂಡು ನನ್ನ ಪರಿಸ್ಥಿತಿ ಹೀಗಾಯ್ತಲ್ಲ ಅಂತ ಗೋಳಾಡಿದ್ದಾನಂತೆ. ರೆಡ್ ಕಾರ್ಪೆಟ್ ಚೆಲುವೆಗೆ ರಾತ್ರಿಯೆಲ್ಲ ನಿದ್ದೆ ಇಲ್ಲ. ರೆಡ್ ಕಾರ್ಪೆಟ್ ಚೆಲುವೆ ಪವಿತ್ರ ಗೌಡ ನಿನ್ನೆ ರೆಡ್ ಡ್ರೆಸ್ನಲ್ಲಿ ಜೈಲು ಸೇರಿದ್ರು. ಕಣ್ಣೀರಿಡುತ್ತ ಮನೆಯಿಂದ ಹೊರಟಿದ್ದ ಪವಿತ್ರ ಜೈಲಿನೊಳಗೆ ಹೋಗ್ತಿದ್ದಂತೆ ಮೌನಕ್ಕೆ ಶರಣಾಗಿದ್ದಾರೆ. ರಾತ್ರಿಯೆಲ್ಲ ಕಣ್ಣೀರಿಟ್ಟಿರೋ ಪವಿತ್ರ ಗೌಡ ಯಾರೊಂದಿಗೂ ಮಾತನಾಡಿಲ್ವಂತೆ. ಬೆಳಗ್ಗೆ ಉಪ್ಪಿಟ್ಟು ಸೇವಿಸಿ ಮತ್ತೆ ಮೌನ ದೀಕ್ಷೆ ತೆಗೆದುಕೊಂಡಿದ್ದಾರೆ. ದೇವ್ರು ದಿಂಡ್ರು ಅಂತ ಎಷ್ಟೇ ಸುತ್ತಾಡಿದ್ರು ಯಾವ ದೇವ್ರು ಕೈ ಹಿಡಿಲಿಲ್ಲ ಅಂತ ತಾಯಿ ಮಗಳನ್ನ ನೆನೆಸ್ಕೊಂಡು ಕಣ್ಣೀರಾಗಿದ್ದಾರೆ. 6 ತಿಂಗಳು ಕೆಮ್ಮಂಗಿಲ್ಲ, ಕೊಸರಂಗಿಲ್ಲ, ಜೈಲೇ ಫಿಕ್ಸ್. ಸಿಸಿಎಚ್ ಕೋರ್ಟ್ನಲ್ಲಿ ನಡೀತಿದೆ ಟ್ರಯಲ್. ಹೈಕೋರ್ಟ್ ಬೇಲ್ ಮೇಲೆ ಆರಾಮಾಗಿದ್ದವರಿಗೆ ಸುಪ್ರೀಂ ಕೋರ್ಟ್ ಬಿಗ್ ಶಾಕ್ ಕೊಟ್ಟಿದೆ. ಮಧ್ಯಂತರ ಬೇಲ್ ರದ್ದಾಗಿರೋದ್ರಿಂದ ಸುಪ್ರೀಂ ಆದೇಶದ ವಿರುದ್ಧ ಮೇಲ್ಮನವಿ ಸಲ್ಲಿಸೋದಕ್ಕೆ ಸದ್ಯಕ್ಕೆ ಅವಕಾಶವಿಲ್ಲ. ಏನಿಲ್ಲ ಅಂದ್ರೂ ಕನಿಷ್ಠ 6 ತಿಂಗಳು ಜೈಲಲ್ಲಿ ಇರಲೇಬೇಕು. ಇದಾದ ನಂತರವೇ ಅದು ಸಹ ಸುಪ್ರೀಂ ಕೋರ್ಟ್ನ ತ್ರಿಸದಸ್ಯ ಪೀಠದಲ್ಲಿ ಬೇಲ್ ಅರ್ಜಿ ಹಾಕಬೇಕು. ಇದರ ವಿಚಾರಣೆಗೂ ಸಾಕಷ್ಟು ಸಮಯ ಹಿಡಿಯುತ್ತೆ. ಹೀಗಾಗಿ ದರ್ಶನ್ ಗ್ಯಾಂಗ್ ಸದ್ಯಕ್ಕಂತೂ ಜೈಲಿಂದ ಹೊರಬರೋ ಲಕ್ಷಣಗಳಿಲ್ಲ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ವಿಚಾರಣೆ ಸಿಸಿಎಚ್ ಕೋರ್ಟ್ನಲ್ಲಿ ನಡೆಯುತ್ತಿದೆ. ಸದ್ಯ ಸೆಪ್ಟೆಂಬರ್ 9ಕ್ಕೆ ಕೋರ್ಟ್ ವಿಚಾರಣೆ ಮುಂದೂಡಿದ್ದು ವಾದ ಪ್ರತಿವಾದ ಆಲಿಸಲಿದೆ. ಒಂದು ವೇಳೆ ದರ್ಶನ್ ಗ್ಯಾಂಗ್ ವಿರುದ್ಧ ಆರೋಪ ಸಾಬೀತಾದ್ರೆ ಎಲ್ಲ ಆರೋಪಿಗಳು ಅಪರಾಧಿಗಳಾಗಲಿದ್ದಾರೆ. ಹೀಗಾಗಿ ಜೈಲು ಶಿಕ್ಷೆ ಕೂಡ ನಿಗದಿಯಾಗಲಿದೆ. ಪರಪ್ಪನ ಅಗ್ರಹಾರ ಜೈಲು ಸೇರಿರೋ ದರ್ಶನ್ ಪಟಾಲಂಗೆ ಕೈದಿ ನಂಬರ್ ನೀಡಲಾಗಿದೆ. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರೋ ಡಿ ಗ್ಯಾಂಗ್ಗೆ ಕೈದಿ ನಂಬರ್ ನೀಡಲಾಗಿದ್ದು ನಟ ದರ್ಶನ್ಗೆ ವಿಚಾರಣಾಧೀನ ಕೈದಿ ನಂಬರ್ 7314, ಪವಿತ್ರ ಗೌಡಗೆ ಕೈದಿ ನಂಬರ್ 7313, ನಾಗರಾಜ್ ಕೈದಿ ನಂಬರ್ 7315, ಲಕ್ಷ್ಮಣ್ ಕೈದಿ ನಂಬರ್ 7316, ಪ್ರದೋಷ್ಗೆ ಕೈದಿ ನಂಬರ್ 7317 ನೀಡಲಾಗಿದೆ. ಹತ್ತು ವರ್ಷ ಅಥವಾ ಜೀವಾವಧಿ ಶಿಕ್ಷೆ ಆಗಬಹುದು. ಇನ್ನು ದರ್ಶನ್ ಬೇಲ್ ರದ್ದಾಗಿರೋದ್ರ ಬಗ್ಗೆ ಪ್ರತಿಕ್ರಿಯೆ ನೀಡಿದ ನಿವೃತ್ತ ಹಿರಿಯ ಪೊಲೀಸ್ ಅಧಿಕಾರಿ ಜಿಎನ್ ಮೋಹನ್, ನಟ ದರ್ಶನ್ರ ಆತುರದ ನಿರ್ಧಾರವೇ ಬೇಲ್ ಕ್ಯಾನ್ಸಲ್ಗೆ ಕಾರಣವಾಗಿದ್ದು ಹೈಕೋರ್ಟ್ ಮಾಡಿದ ತಪ್ಪನ್ನು ಸುಪ್ರೀಂ ಕೋರ್ಟ್ ಎಳೆಯಾಗಿ ಬಿಚ್ಚಿಟ್ಟಿದೆ. ಈ ತೀರ್ಪು ಸತ್ಯಕ್ಕೆ ಸಿಕ್ಕ ಜಯ. ಮುಂದೆ ದರ್ಶನ್ಗೆ 10 ವರ್ಷ ಅಥವಾ ಜೀವಾವಧಿ ಶಿಕ್ಷೆ ಆಗಬಹುದು ಎಂದಿದ್ದಾರೆ. ತನಿಖೆ ನಡೆದಂಥ ಸಂದರ್ಭದಲ್ಲಿ ಯಾವ್ಯಾವ ಮುಖ್ಯವಾದ ಅಂಶಗಳೆಲ್ಲವನ್ನೂ ಕೂಡ ನ್ಯಾಯಾಲಯ ಪರಿಗಣಿಸಬೇಕಾಯಿತು. ಹೈಕೋರ್ಟ್ನಲ್ಲಿ ಅದನ್ನು ಪರಿಗಣಿಸಿಲ್ಲ. ಮುಖ್ಯವಾದ ಅಂಶಗಳು ಇವೆ. ಕೊಲೆ ಮಾಡಿದ್ದಕ್ಕೆ ಸಾಕಷ್ಟು ಪೂರಕವಾದ ಸಾಕ್ಷಿಗಳಿದೆ. ಕೊಲೆ ನಡೀಲಿಕ್ಕೆ ಅಂತ ಹೇಳ್ಬಿಟ್ಟು ಕೂಡ ಎಲ್ಲ ಅಂಶಿದೆ ಹೇಳಿದೆ. ಕಾನೂನು ಎಲ್ರಿಗೂ ಒಂದೇ. ದುಡ್ಡಿರೋರಿಗೆ ಮತ್ತು ಹೆಸರು ಮಾಡಿದವ್ರಿಗೆ ಮತ್ತು ಸೆಲೆಬ್ರಿಟಿಗಳಿಗೆ ಒಂದಿಲ್ಲ, ಬಡಬಗರಿಗೂ ಕೂಡ ಒಂದಿಲ್ಲ, ಎಲ್ರಿಗೂ ಕೂಡ ಒಂದೇ ಇದೆ ಅನ್ನೋದನ್ನು ಕೂಡ ಎತ್ತಿ ತೋರಿಸಿ ಈ ನ್ಯಾಯಾಲಯ ಜಾಮೀನನ್ನು ಕ್ಯಾನ್ಸಲ್ ಮಾಡಿದೆ. ಹಾಗಾಗಿ ಇದು ಏನಂದರೆ ಈ ಪ್ರಕರಣದಲ್ಲಿ ಮಿನಿಮಮ್ ಕೊಲೆಗೆ 10 ವರ್ಷ ಶಿಕ್ಷೆ ಅಂತೂ ಇದ್ದೇ ಇದೆ. ದರ್ಶನ್ ವಿಷಯವಾಗಿ ಸಂಸದ ಯದುವೀರ್ ಒಡೆಯರ್ ಕೂಡ ರಿಯಾಕ್ಟ್ ಮಾಡಿದ್ದು, ಕಾನೂನಿನ ಮುಂದೆ ಎಲ್ಲರೂ ಒಂದೇ, ಕಾನೂನಿಗೆ ಯಾರೂ ದೊಡ್ಡವರು ಚಿಕ್ಕವರಿಲ್ಲ, ಸುಪ್ರೀಂ ಕೋರ್ಟ್ ತೀರ್ಪನ್ನ ಎಲ್ಲರೂ ಒಪ್ಪಲೇಬೇಕು ಅಂದ್ರು. ಕಾನೂನಿಗಿಂತ ನಾವು ಯಾರು ದೊಡ್ಡವರಲ್ಲ. ಕಾನೂನಿನ ಪ್ರಕ್ರಿಯೆಯನ್ನು ಪಾಲಿಸಬೇಕಾಗಿದೆ. ನ್ಯಾಯಾಲಯ ಕೊಡುವಂಥ ತೀರ್ಪುಗಳು ನಾವೆಲ್ಲರೂ ಪಾಲಿಸಬೇಕಾಗಿದೆ. ಅದನ್ನ ನಾವು ಪಾಲಿಸ್ತಾ ಮುಂದುವರಿಬೇಕಾಗಿದೆ. ಸರ್ಕಾರನೂ ಕೂಡ ಇದರ ಮೇರೆಗೆ ಮುಂದುವರಿಬೇಕಾಗಿದೆ. ಒಟ್ನಲ್ಲಿ ಷಡ್ ಪರಾಕ್ರಮಿಗಳಿಗೆ ಸೆಕೆಂಡ್ ರೌಂಡ್ ನರಕ ಶುರುವಾಗಿದ್ದು ಈ ಬಾರಿ ಜೈಲಿನಿಂದ ಹೊರಬರೋದು ಅಷ್ಟು ಸುಲಭದ ಮಾತಲ್ಲ ಬಿಡಿ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಧರ್ಮಸ್ಥಳದಲ್ಲಿ 100 ಶವಗಳನ್ನ ಹೂತಿದ್ದೀನಿ ಅಂತಿರೋ ಅನಾಮಿಕ ಮತ್ತೆ ಹೊಸ ಜಾಗಗಳನ್ನ ತೋರಿಸೋದಕ್ಕೆ ಸಜ್ಜಾಗಿದ್ದಾನೆ.
ನಾಳೆ ಮತ್ತಷ್ಟು ಸ್ಪಾಟ್ ತೋರಿಸ್ತೀನಿ, ಅಲ್ಲಿ ಅಗಿಯೋಣ ಅಂತಿದ್ದಾನೆ. ಆದ್ರೆ ಅನಾಮಿಕನ ಹಿಂದೆ ಎಡಪಂಥೀಯರು, ಉಗ್ರ ಸಂಘಟನೆಗಳು ಇವೆ ಅಂತ ಯತ್ನಾಳ್ ಬಾಂಬ್ ಹಾಕಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿಯವರು ಧರ್ಮಸ್ಥಳ ಉಳಿಸಿ ಅಂತ ಅಭಿಯಾನ ಶುರು ಮಾಡಿದ್ದಾರೆ. ಧರ್ಮಸ್ಥಳದಲ್ಲಿ ಹೂತಿಟ್ಟ ಶವಗಳ ಕಳೆಬರದ ಉತ್ಖನನ 18 ದಿನವಾದರೂ ಮುಗಿದಿಲ್ಲ. 17 ಪಾಯಿಂಟ್ ಅಗೆದರೂ ಏನೂ ಸಿಕ್ಕಿಲ್ಲ. ಈಗ ಅನಾಮಿಕ ಮತ್ತೆ ಹೊಸ ಜಾಗ ತೋರಿಸ್ತೀನಿ, ಅಲ್ಲೂ ಅಗೀರಿ ಅಂತ ಎಸ್ಐಟಿಗೆ ಆಗ್ರಹ ಮಾಡಿದ್ದಾನೆ. ಹೀಗಾಗಿ ಅನಾಮಿಕ ತೋರಿಸೋ ಜಾಗದಲ್ಲಿ ಮತ್ತೆ ಹುಡುಕಾಟಕ್ಕೆ ಎಸ್ಐಟಿ ರೆಡಿಯಾಗಿದೆ. ಆದರೆ ಅನಾಮಿಕನ ತಾಳಕ್ಕೆ ಸರ್ಕಾರ ಕುಣಿಯುತ್ತಿದೆ ಅಂತ ಸಿಟ್ಟಾಗಿರುವ ಹಿಂದೂ ಮುಖಂಡರು, ಬಿಜೆಪಿ ನಾಯಕರು ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿದ್ದಾರೆ. ಶನಿವಾರ ಧರ್ಮಸ್ಥಳ ಚಲೋ ರ್ಯಾಲಿ ಶುರುವಾಗಲಿದ್ದು, ಭಾನುವಾರ ಧರ್ಮಸ್ಥಳದಲ್ಲಿ ಬೃಹತ್ ಸಮಾವೇಶ ನಡೆಸೋಕು ವೇದಿಕೆ ರೆಡಿಯಾಗಿದೆ. ನಾವು ಈ ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತೇಳಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ನಮ್ಮ ಮುಖಂಡರು ಸಂಜೆ ನಾವೆಲ್ಲ ಕೂಡ ದೇವರ ದರ್ಶನವನ್ನು ಮಾಡಿ ಆ ಮಂಜುನಾಥ ಸ್ವಾಮಿಯ ಮುಂದ್ಗಡೆ ನಾವೆಲ್ಲ ಸಂಕಲ್ಪ ಮಾಡಬೇಕು ಅಂತ ಹೇಳಿದ್ದೀನಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಅಂತೇಳಿ ನಾವು ಮಂಜುನಾಥ ಸ್ವಾಮಿಯಲ್ಲೇ ಕೇಳ್ತೀವಿ. ಯಾಕಂದರೆ ತಪ್ಪು ಒಪ್ಪಿಸ್ಬೇಕು ಅಂತೇಳಿ ನಾವು ಹೋಗ್ತಾ ಇರ್ತಕ್ಕಂಥದ್ದು. ಅದಾದಮೇಲೆ ಬೆಳಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅವರು ಮತ್ತು ಅವ್ರ ಜೊತೆಯಲ್ಲಿ ನಾವು ಎಲ್ಲ ಒಂದು 35ಕ್ಕೂ ಹೆಚ್ಚು ಶಾಸಕರು ಬೆಳಗ್ಗೆ ಮತ್ತೆ ದೇವರ ದರ್ಶನವನ್ನು ಕೂಡ ಮಾಡಿ ಸಂಕಲ್ಪವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅನಾಮಿಕ ಹಿಡಿದ ಕಡೆ ಎಲ್ಲ ಅಗೆದ್ರೂ ಏನು ಸಿಗ್ತಿಲ್ಲ. ಇದೆಲ್ಲ ಧರ್ಮಸ್ಥಳದ ಪಾವಿತ್ರ್ಯತೆ ಹಾಳು ಮಾಡಲು ನಡೆಸ್ತಾ ಇರೋ ಹುನ್ನಾರ ಅಂತ ಯತ್ನಾಳ್ ಕಿಡಿಕಾರಿದ್ರು. ಪಾಕಿಸ್ತಾನದ ISI, ಎಡಪಂಥೀಯರು, ನಕ್ಸಲರ ಕೈವಾಡವಿದೆ ಅಂತ ಯತ್ನಾಳ್ ಆರೋಪಿಸಿದ್ರು. ಪುಣ್ಯಾಕ ಎಲ್ಲ ಪಾರದರ್ಶಕವಾಗಿ ಇರುವುದರಿಂದ ಅವ್ರಿಗೆ ಯಾವುದೇ ರೀತಿಯಂತೂ ಇಂಥ ಅದು ಗಲೀಜು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ನಿನ್ನೆ ನಾವು ವಿಧಾನಸಭೆಯಲ್ಲಿ ಹೇಳಿದ್ದೇನೆ ಮುಖ್ಯಮಂತ್ರಿಗಳಿಗೆ, ನೀವೇನಾರೇ ಇದೇ ರೀತಿ ನಿಮ್ಮ ಮೊಂಡತನ ಮುಂದುವರಿಸಿ, SIT ಮುಂದುವರಿಸಿ, ಸುಮ್ಮನೆ ನಾವು ಎಲ್ಲ ಕಡೆ ಹಡ್ಡತ್ತಾರೆ, ಇನ್ನೂ 30 ಕಡೆ ಸಿಕ್ಕಿದೆ ಅಂತ ಹೇಳ್ತಾರೆ, 300 ಹೆಣ ನಾವು ಮುಚ್ಚಿದ್ದೀನಿ ಅಂತ ಹೇಳ್ತಾರೆ. ಅದಕ್ಕೆ SIT ಕ್ಲೋಸ್ ಮಾಡಿರಿ. ಅಲ್ಲ, ಧರ್ಮಸ್ಥಳದ ಪ್ರಕರಣದಲ್ಲಿ ಸೌಜನ್ಯ ಅದು ಏನು ಕೊಲೆ ಆಗಿದೆ ಅಂತ 12 ವರ್ಷದ ಕೇಸ್ ಹೇಳ್ತಾ ಇದ್ದಾರೆ. ಅದರ ಸತ್ಯಾಸತ್ಯತೆ ಹೊರಗೆ ಬರಬೇಕು, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಆದರೆ ಅದರ ನೆಪದಲ್ಲಿ ನಮ್ಮ ಶ್ರದ್ಧಾಂಕೇಂದ್ರಗಳನ್ನ ಟಾರ್ಗೆಟ್ ಮಾಡ್ತಿರುವಂತ ರೀತಿಯನ್ನ ನಾವು ಖಂಡಿಸ್ತಾ ಇದ್ದೀವಿ. SIT ತನಿಖೆ ಮಾಡಬೇಕು ಅಂತ ಯಾರು ಹೇಳಿದ್ರು? ಯಾರು ಆ ಅನಾಮಿಕ? ರಾಜ್ಯ ಸರ್ಕಾರದ ಸಹಾನುಭೂತಿ ಇದೆ ಅಂತ ಯಾರ ಅವನ ಅನಾಮಿಕ ಹೇಳಿದ್ನಲ್ಲ, ಅವನಿನ್ನೆಲ್ಲ ತಿಳ್ಕೋಬೇಕಲ್ಲ. ಅವನ ಬ್ಯಾಕ್ ಗ್ರೌಂಡ್ ಏನು ಅಂತ ನೋಡ್ಬೇಕಲ್ಲ, ಅವನ್ ಯಾವ ಬ್ಲಾಕ್ ಮೇಲರ್ ಅಂತ ನೋಡ್ಬೇಕಲ್ಲ. ಅದು ಬಿಟ್ಬಿಟ್ಟು ಏಕಾಏಕಿ ಹೇಳಿದ್ರು ಅಥವಾ SIT ಮಾಡೋ. ಧರ್ಮಸ್ಥಳ ಚಲೋ ಹಮ್ಮಿಕೊಂಡಿರುವ ಬಿಜೆಪಿ ಇಲ್ಲಿಯವರೆಗೂ SIT ನಡೆಸಿರುವ ತನಿಖಾ ವರದಿ ಬಹಿರಂಗಕ್ಕೆ ಒತ್ತಾಯಿಸಿದೆ. ಈಗಾಗಲೇ ಗೃಹ ಸಚಿವ ಪರಮೇಶ್ವರ್ SIT ಇಂದ ಮಾಹಿತಿ ಪಡ್ಕೊಂಡಿದ್ದು, ಸೋಮವಾರ ಸದನದಲ್ಲಿ ವರದಿ ಮಂಡಿಸೋ ಸುಳಿವು ಕೊಟ್ಟರು ಉಪಮುಖ್ಯಮಂತ್ರಿ DK ಶಿವಕುಮಾರ್. ಧರ್ಮಸ್ಥಳ ಪರ ವಿರೋಧ ಆತ್ಮವಿಶ್ವಾಸ ಇದೆ. ನಾನು ಬಹಳ ಹತ್ತಿರದಿಂದ ಅಲ್ಲಿ ನೋಡಿದ್ದೇನೆ. ಭಕ್ತಿ, ಶ್ರದ್ಧೆ ಎಲ್ಲ ಯಾವ ರೀತಿ ನಡೀತಿದೆ, ಏನು ಒಂದು ಶ್ರದ್ಧೆ ನಡೀತಿದೆ, ಅದು ಮುಂದಿನ ದಿನದಲ್ಲಿ ತನಿಖೆಯಿಂದ ಹೊರಗಡೆ ಬರ್ತದೆ. ಅದು ನನ್ನ ವೈಯಕ್ತಿಕ ಅನುಭವ. ನಾಳೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಅಸೆಂಬ್ಲಿಯಲ್ಲಿ ಉತ್ತರವನ್ನು ಕೊಡುವಂತ ಸಂದರ್ಭದಲ್ಲಿ ಸೋಮವಾರ ಬಹುಶಃ ಏನು ಸತ್ಯ ಇದೆ ಆ ಸತ್ಯವನ್ನ ಈ ನಾಡಿನ ಜನತೆಗೆ ತಿಳಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ವೈಯಕ್ತಿಕವಾಗಿದೆ. ಅದನ್ನ ನಮ್ಮ ಹೋಮ್ ಮಿನಿಸ್ಟರ್ ಅವರು ತಿಳಿಸ್ತಾರೆ. ನಾನು ಹೇಳಿದ್ದೇನೆ, ಹೋಮ್ ಮಿನಿಸ್ಟರ್ ತಿಳಿಸ್ತಾರೆ. ಧರ್ಮಸ್ಥಳದಲ್ಲಿ 100 ಶವ ಹೂತಿದ್ದೀನಿ ಅಂತಿದ್ದಾನೆ ಅನಾಮಿಕ. ಹೆಣ ಹೂತಿರೋದು ಸತ್ಯ ಅಂತಿರೋ ಮುಸುಕುಧಾರಿ ಕಾಡು ಬೆಳೆದಿದೆ, ಜಾಗಗಳು ಬದಲಾಗಿದ್ದು ಸರಿಯಾಗಿ ಗುರುತು ಸಿಗ್ತಿಲ್ಲ ಅಂತ ಬೇರೆ ಹೇಳ್ತಿದ್ದಾರೆ. ಹೀಗಾಗಿ SIT ಅಧಿಕಾರಿಗಳು ಬೇರೆ ದಾರಿ ಇಲ್ಲದೆ ಅನಾಮಿಕನ ಮಾತಿನಂತೆ ನಡೀತಾ ಇದೆ. ಸಹಜವಾಗಿ ಇದು ರಾಜಕೀಯವಾಗ್ತಿದ್ದು SIT ತನಿಖೆ ನಿಲ್ಲಿಸಿ ಅಂತ ಬಿಜೆಪಿ ಒತ್ತಡ ಹಾಕ್ತಿದೆ. ಸರ್ಕಾರ ಸೋಮವಾರ ಏನ್ ಮಾಡುತ್ತೆ ಅನ್ನೋದೇ ಕುತೂಹಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. 10 ದಿನಗಳ ಹಿಂದೆ ಉತ್ತರಾಖಂಡದಲ್ಲಿ ಉತ್ತರ ಕಾಶಿಯಲ್ಲಿ ಯಾವ ರೀತಿ ಮೇಘಸ್ಫೋಟವಾಗಿತ್ತು ಅದೇ ರೀತಿ ಜಮ್ಮು ಕಾಶ್ಮೀರದ ಕಿಶ್ತವಾರ್ನಲ್ಲೂ ಕೂಡ ಮೇಘಸ್ಫೋಟವಾಗಿದೆ. 65 ಜನರ ಶವ ಸಿಕ್ಕಿದ್ರೆ 200ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದು ಹುಡುಕಾಟ ನಡೀತಾ ಇದೆ. ಆಗಸ್ಟ್ 5 ಉತ್ತರ ಕಾಶಿಯಲ್ಲಿ ಮೇಘಸ್ಫೋಟ. 18 ಜನ ಸಾವು, 69 ಜನ ಇನ್ನೂ ನಾಪತ್ತೆ.
ನಿನ್ನೆ ಕಾಶ್ಮೀರದ ಕಿಶ್ತಾವರ್ನಲ್ಲಿ ಮೇಘ ಸ್ಫೋಟ, 65 ಜನರ ಸಾವು, 200ಕ್ಕೂ ಹೆಚ್ಚು ಜನ ನಾಪತ್ತೆ. ನಿನ್ನೆ ಸಂಜೆ ಜಮ್ಮು ಕಾಶ್ಮೀರದ ಕಿಶ್ತಾವರ್ ಜಿಲ್ಲೆಯ ಮಚೈಲ್ ಮಾತಾ ದೇವಾಲಯಕ್ಕೆ ಸಾವಿರಾರು ಜನ ಪಾದಯಾತ್ರೆ ಹೋಗ್ತಿದ್ರು. ಬೆಟ್ಟ ಗುಡ್ಡಗಳ ಮಧ್ಯೆ ಇರುವ ಕೊನೆಯ ಗ್ರಾಮ ಚೋಸಿತಿ ಬಳಿ ಜೋರು ಮಳೆ ಅಬ್ಬರಿಸಿತು. ನೋಡ್ತಿದ್ದಂತೆ ಮೇಘ ಸ್ಫೋಟವಾಗಿ ಪ್ರವಾಹ ಸೃಷ್ಟಿಯಾಯಿತು. ಉತ್ತರ ಕಾಶಿಯಲ್ಲಾದಂತೆಯೇ ಬೆಟ್ಟ ಗುಡ್ಡಗಳ ಅವಶೇಷಗಳು ಕೊಚ್ಚಿ ಬಂದಿದೆ. ಏಕಾಏಕಿ ಯಾತ್ರಿಕರನ್ನೆಲ್ಲ ಕೊಚ್ಚಿಕೊಂಡು ಚೋಸಿತಿ ಗ್ರಾಮವನ್ನೇ ಸರ್ವನಾಶ ಮಾಡಿದೆ. ಈ ಮೇಘ ಸ್ಫೋಟದಲ್ಲಿ ಸಂಭವಿಸಿದ ಪ್ರವಾಹದಲ್ಲಿ ಇಲ್ಲಿಯವರೆಗೂ 65 ಯಾತ್ರಿಕರು ಶವವಾಗಿ ಸಿಕ್ಕಿದ್ದಾರೆ. ಇನ್ನು 200ಕ್ಕೂ ಹೆಚ್ಚು ಜನ ಕಣ್ಮರೆಯಾಗಿದ್ದು ಹುಡುಕಾಟ ನಡೆಯುತ್ತಿದೆ. ಮೇಘ ಸ್ಫೋಟದ ಹೊಡೆತದಿಂದ ಬೆಟ್ಟ ಗುಡ್ಡ ಕಲ್ಲು ಬಂಡೆಗಳೆಲ್ಲ ಕುಸಿದು ಮನೆಗಳನ್ನು ಸರ್ವನಾಶ ಮಾಡಿ ಹಾಕಿದೆ. ಪ್ರವಾಸಿಗರ ವಾಹನಗಳು ನಜ್ಜುಗುಜ್ಜಾಗಿ ಹೋಗಿವೆ. ಬ್ಯಾಗ್ಗಳು ಚೆಲ್ಲಾಪಿಲ್ಲಿಯಾಗಿ ಬಿದ್ದಿವೆ. ಎಲ್ಲವನ್ನೂ ಆಪೋಷಣೆ ಪಡೆದಿರುವ ಮೇಘ ಸ್ಫೋಟದ ಜಲಪ್ರವಾಹ ರಸ್ತೆಯನ್ನು ನುಂಗಿ ಹಾಕಿದೆ. ಹೀಗಾಗಿ ರಕ್ಷಣಾ ಸಿಬ್ಬಂದಿ ತಾತ್ಕಾಲಿಕ ಸೇತುವೆಗಳನ್ನು ನಿರ್ಮಿಸಿದ್ದಾರೆ. ಸದ್ಯಕ್ಕೆ 5ಕ್ಕೂ ಹೆಚ್ಚು ಜೆಸಿಬಿಗಳು ಬೆಟ್ಟ ಗುಡ್ಡ ಹತ್ತಿ ದುರಂತದ ಸ್ಥಳಕ್ಕೆ ಬಂದಿವೆ. 700ಕ್ಕೂ ಹೆಚ್ಚು ಎಸ್ಡಿಆರ್ಎಫ್, ಎನ್ಡಿಆರ್ಎಫ್ ಸೇನಾ ಸಿಬ್ಬಂದಿ ನಾಪತ್ತೆ ಆದವರಿಗಾಗಿ ಹುಡುಕಾಟ ಶುರು ಮಾಡಿದ್ದಾರೆ. ನೆಲ ಬಗೆದಷ್ಟು ಶವಗಳು ಸಿಗ್ತಾನೇಗಿವೆ. ಪ್ರವಾಸಿಗರು ಯಾತ್ರಿಕರಷ್ಟೇ ಅಲ್ಲ, ಭದ್ರತೆಗಿದ್ದ ಸೈನಿಕರು, ಜಮ್ಮು ಕಾಶ್ಮೀರ ಪೊಲೀಸರು ಕೂಡ ಅವಶೇಷಗಳ ಅಡಿ ಕಣ್ಮರೆಯಾಗಿದ್ದಾರೆ. ಹೀಗಾಗಿ ಶ್ವಾನದಳಗಳನ್ನು ಕರೆಸಿ ನಾಪತ್ತೆ ಆದವರಿಗೆ ಹುಡುಕಾಟವನ್ನ ರಕ್ಷಣಾ ಪಡೆ ಶುರು ಮಾಡಿದೆ. ಪ್ರವಾಹ, ಭೀಕರ ಮಳೆ, ಮೇಘ ಸ್ಫೋಟ ಒಟ್ಟಿಗೆ ಅಬ್ಬರಿಸುತ್ತಿದ್ದಂತೆ ಸಾವಿರ ಯಾತ್ರಿಕರು ಬೆಟ್ಟ ಗುಡ್ಡಗಳನ್ನ ಹತ್ತಿ ಜೀವ ಉಳಿಸಿಕೊಂಡಿದ್ರು. ಈಗ ಪರಿಸ್ಥಿತಿ ತಿಳಿಯಾಗಿದ್ದು ಎಲ್ಲರನ್ನೂ ಸೇನಾಪಡೆ ಸುರಕ್ಷಿತ ಸ್ಥಳಕ್ಕೆ ರವಾನೆ ಮಾಡ್ತಿದೆ. ಜಮ್ಮು ಕಾಶ್ಮೀರದ ಕಿಶ್ತಿವಾರ್ ದುರಂತದಲ್ಲಿ ಇಲ್ಲಿಯವರೆಗೂ 800ಕ್ಕೂ ಹೆಚ್ಚು ಜನರನ್ನ ರಕ್ಷಿಸಲಾಗಿದೆ. 38 ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸಿದ್ದು ಚಿಕಿತ್ಸೆ ನಡೆಯುತ್ತಿದೆ. ಪ್ರವಾಹದಿಂದಾಗಿ 16 ಮನೆಗಳು, ಸರಕಾರಿ ಕಟ್ಟಡಗಳು, 3 ದೇವಾಲಯಗಳು, 4 ನೀರಿನ ಗಿರಣಿಗಳು, 30 ಮೀಟರ್ ಉದ್ದದ ಸೇತುವೆ ಮತ್ತು ಅನೇಕ ವಾಹನಗಳು ಹಾನಿಗೊಳಗಾಗಿವೆ. ಇದೀಗ ಮತ್ತೆ ಮೇಘ ಸ್ಫೋಟದ ಆತಂಕ ಹೆಚ್ಚಾಗಿದ್ದು ಮಚೈಲ್ ಮಾತಾ ಯಾತ್ರೆಯನ್ನೇ ಸರ್ಕಾರ ಸ್ಥಗಿತಗೊಳಿಸಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.